ಸುಮ್ಮನೆ ಹಿಂಗೆ ಎಳಿತೀನಿ, ಲಾಕೇ ಆಗಲ್ಲ. ಗುರು ಇವಾಗ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಬರ್ತಿದೆ. ದಯವಿಟ್ಟು ಗಮನಿಸಿ, ಬಿರೂರ್ ಜಂಕ್ಷನ್, ಅರಸೀಕೆರೆ ಜಂಕ್ಷನ್, ತುಮಕೂರು ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 1658 ಶಿವಮೊಗ್ಗ ಟೌನ್ ನಿಲ್ದಾಣದಿಂದ ಯಶವಂತಪುರ್ ನಿಲ್ದಾಣಕ್ಕೆ ಹೋಗುವ ಶಿವಮೊಗ್ಗ ಟೌನ್ ಯಶವಂತಪುರ್ ಎಕ್ಸ್ಪ್ರೆಸ್ ಈಗ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಲ್ಲಿದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ನಾನು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ನಮ್ಮ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ನಲ್ಲಿ. ಸೊ ಹಿಂದಿ, ಕನ್ನಡ, ಇಂಗ್ಲೀಷ್, ಸೆಂಟ್ರಲ್ ಕನ್ನಡ ಇದೆ. ಅದು ನನಗೆ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಥಂಬ್ನೇಲ್ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಟ್ರೈನ್ ಜರ್ನಿ ಅಂತ. 16580 ಟ್ರೈನ್ ನಂಬರು, ಶಿವಮೊಗ್ಗ ಟೌನ್ ಯಶವಂತಪುರ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ. ಆ್ಯಕ್ಚುಲಿ ನಾನು ತುಂಬ ಕನ್ಫ್ಯೂಸ್ ಆಗಿದೆ ಯಾವ ಟ್ರೈನ್ ಜರ್ನಿ ಮಾಡೋಣ ಅಂತ. ನಾನು 3 ಟ್ರೈನಲ್ಲಿ ಕನ್ಫ್ಯೂಸ್ ಇದೆ. ಒಂದು ಯಾವ್ದು ಇರೋದು, ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ವಯ ಹಾಸನ, ಅದೊಂದು ಒಂದು ಆಪ್ಷನ್ ಇತ್ತು. ಇನ್ನೊಂದು ಆಪ್ಷನ್ನು ಶಿವಮೊಗ್ಗ ಟೌನ್ ಚಿಕ್ಕಮಂಗ್ಳೂರು ಪ್ಯಾಸೆಂಜರ್ ಟ್ರೈನ್ ಆಪ್ಷನ್ ಇತ್ತು. ಇನ್ನೊಂದು ಬಂದು ನನಗೆ ಇದು ಆಪ್ಷನ್ ಇತ್ತು, ಶಿವಮೊಗ್ಗ ಟೌನ್ ಯಶವಂತಪುರ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ. ಬಟ್ ಮೈಸೂರು ಹೋಗ್ತಿದ್ರೆ ಅಲ್ಲೂ ನಾನು ನೈಟ್ ಸ್ಟೇ ಮಾಡಬೇಕಾಗ್ತಿತ್ತು, ಮತ್ತು ಚಿಕ್ಕಮಂಗ್ಳೂರು ಹೋಗ್ತಿದ್ದೆ ಅಲ್ಲೂ ನೈಟ್ ಸ್ಟೇ. ಸೊ ನಾನು ಸ್ವಲ್ಪ ನೈಟ್ ಸ್ಟೇನ ಸ್ಕಿಪ್ ಮಾಡಿದೆ, ಯಾಕಂದರೆ ನನಗೆ ಸ್ವಲ್ಪ ನಾಳೆ ಬೇಗ ರೀಚ್ ಆಗಬೇಕಂತ ಇವತ್ತೇ ರೀಚ್ ಆಗಿಬಿಡ್ತೀನಿ. ಸ್ಯಾಟರ್ಡೇ ಜರ್ನಿ ಮಾಡ್ತಿರೋದು. ಸೊ ಸ್ಯಾಟರ್ಡೇ ರಾತ್ರಿನೇ ರೀಚ್ ಆಗಿಬಿಡ್ತೀನಿ. ಅರೌಂಡ್ 7:30 ಬಂದು ಅರೈವಿಂಗ್ ಟೈಮಿಂಗು. ಸೊ ನೀವು ನೋಡೋಕೆ ಹೋದರೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಸಿಗುತ್ತೆ ಶಿವಮೊಗ್ಗ ಟೌನು. ಸೊ ಇದು 4 ವೀಲರ್ ಪಾರ್ಕಿಂಗು, ಹತ್ತು ಕಡೆ 2 ವೀಲರ್ಸ್ ಪಾರ್ಕಿಂಗು, ಹತ್ತು ಕಡೆನೇ 2 ವೀಲರ್ಸ್ ಪಾರ್ಕಿಂಗು ಇಲ್ಲೂ ಮಾಡ್ಬೋದು. ನೀವು ಇಲ್ಲೂ ಮಾಡಿದ್ದಾರೆ, ಬಟ್ ನೀವು ನೋಡ್ಕೊಂಬಿಡಿ, ಯಾಕಂದರೆ ಸ್ವಲ್ಪ ಜಾಗದಲ್ಲಿ ನಾನು ಲಾಕ್ ನೋಡಿದ್ದೀನಿ ಕಾರ್ಸಲ್ಲೆಲ್ಲ, ಇದಕ್ಕೆ ಲಾಕ್ ಆಗಿದ್ದಾರೆ 2 ಕಾರಿಗೆ. ಸೊ ನಮ್ಮ ಟ್ರೈನ್ ಆಲ್ರೆಡಿ ಟ್ರೈನಲ್ಲಿ ನಿಂತ್ಕೊಂಡಿದೆ. ಬಂದಿದ ತಕ್ಷಣ ಜನ ಇಳಿಯೋಕ್ಕೆ ಬಿಡಲಿಲ್ಲ, ಹತ್ಕೊಂಡ್ಬಿಟ್ರು ಈ ಕಡೆ 10 ಜನ. ಸೊ ಜನರಲ್ ಫುಲ್ ಪ್ಯಾಕ್ ಆಗಿದೆ. ಇವತ್ತು ಜರ್ನಿ ಮಾಡ್ತಿರೋದು ನಾನು ಜನರಲ್ ಕ್ಲಾಸಲ್ಲಿ ಆ್ಯಕ್ಚುಲಿ. ಸೊ ನೋಡೋಣ ಜನರಲ್ ಎಕ್ಸ್ಪ್ರೆಸ್ ಹೆಂಗಿರುತ್ತೆ. ಆಲ್ಮೋಸ್ಟ್ 1 ಇಯರ್ ಹಿಂದೆ ನಾನು ಈ ಜರ್ನಿ ಮಾಡಿದ್ದೀನಿ, ಬೆಂಗಳೂರಿಂದ ಮಾಡಿದೆ. ಅಗ್ಗೆಸ್ ಈಸೇ ಟಿ ಶರ್ಟ್ ಹಾಕಿದೆ ಗುರು, ನಂಗೆ ಜ್ಞಾಪನ ಬರ್ತಿಲ್ಲ. ಬಟ್ ಸಡನ್ನಾಗಿ ಆ ಥಂಬ್ನೇಲ್ ನನಗೆ ಫ್ಲ್ಯಾಶ್ ಹೊಡಿತಿದೆ. ನಾನು ಇದೇ ಟಿ ಶರ್ಟ್ ಹಾಕೊಂಡಿದ್ದೆ. ಸೊ ದಯವಿಟ್ಟು ಇದು ಅನ್ಕೊಂಬೇಡಿ 1 ವರ್ಷ ಹಿಂದೆ ವೀಡಿಯೋ ಹಾಕ್ತೀನಿ ಅಂತ. ಇವತ್ತು ಡೇಟ್ ಆಫ್ ಜರ್ನಿ ಬಂದು ಡೇಟ್ ಏನು ಗುರು ಇವತ್ತು 27 ಸೆಪ್ಟೆಂಬರ್ 2025 ಗೆಸ್ಸು. ಡೇಟಲ್ಲಿ ಏನೋ ಮೇಲೆ ಕೆಳಗಡೆ ಇರ್ಬೋದು. ಸೊ ಲಾಸ್ಟ್ ವೀಕ್ ಆಫ್ ಸೆಪ್ಟೆಂಬರೇ ಇದು, ಸ್ಯಾಟರ್ಡೇ ಅಂತ ಮಾಡ್ತಿರೋದು. ಸೊ ಬನ್ನಿ ಹೋಗೋಣ ಒಳಗಡೆ, ನೋಡೋಣ ಏನೆಲ್ಲ ಆಪ್ಷನ್ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಚಾನಲಲ್ಲಿ ಹೊಸ ಸೀರೀಸ್ ಸ್ಟಾರ್ಟ್ ಆಗಿ ಹೋಗ್ತಿದೆ. ಸೊ ಆ ಹೊಸ ಸೀರೀಸಲ್ಲಿ ಒಂದು ಗಿವ್ ಅವೇ ಇದೆ. ಗಿವ್ ಅವೇ ಮಾತ್ರ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಗಿವ್ ಅವೇ ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಏನೆಲ್ಲ ಅಪ್ಡೇಟ್ ಇರುತ್ತೆ ತುಂಬ ಬೇಗ ಬರುತ್ತೆ. ಆ ಸೀರೀಸ್ ಸ್ಟಾರ್ಟ್ ಆಗಿತ್ತು, ತುಂಬ ಬೇಗ ಸ್ಟಾರ್ಟ್ ಮಾಡ್ತೀನಿ ಆ ಸೀರೀಸ್ನ. ಸ್ವಲ್ಪ ಪ್ಲ್ಯಾನ್ ಇನ್ನೂ ಪ್ರಾಸೆಸಲ್ಲಿದೆ. ಸೊ ಆ ಸೀರೀಸ್ ಬಂದಿದ ತಕ್ಷಣ ಗಿವ್ ಅವೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಮಾಡಿಲ್ಲ ಅಂದರೆ ಸಪೋರ್ಟ್ ತೋರಿಸಿ, ಸರಿನಾ? ಬನ್ನಿ ಹೋಗೋಣ ಹೊರಗಡೆ. ಸೊ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಹೊಡೆಯೋಕ್ಕಿಂತ ಮುಂಚೆ ನಿಮಗೆ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ. ATM ಮಷಿನ್ ರೈಟಲ್ಲೂ ಇರುತ್ತೆ ಮತ್ತು ಲೆಫ್ಟಲ್ಲೂ ಇರುತ್ತೆ. ನಾನು ಟಿಕೆಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ, ಎಷ್ಟು ಪ್ರೈಸ್ ಅಂತ ಮುಂದೆ ತಿಳಿಸ್ತೀನಿ. ಸೊ ನೀವು ಎಂಟ್ರಿ ಹೊಡೆದಿದ ತಕ್ಷಣ ನಮ್ಮ ಟ್ರೈನ್ ಮುಂದೆ ನಿಂತಿಲ್ಲ ಆ್ಯಕ್ಚುಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲೇ ಬರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದನೇ ಹೋಗೋದಿದು. ಸೊ ಜನರಲ್ ಕ್ಲಾಸ್ ಹೆವಿ ಆಗಿದೆ, ಬಟ್ ಆಲ್ರೆಡಿ ಹೆವಿ ಪ್ಯಾಕ್ ಆಗಿಬಿಟ್ಟಿದೆ. ನಿಮಗೆ ಇಲ್ಲಿ ಫುಡ್ ಟ್ರ್ಯಾಕ್ ಅಂತ ಆಪ್ಷನ್ ಸಿಗುತ್ತೆ. ಸೊ ನೀವು ಬೇಕಂದರೆ ಇಲ್ಲಿ ಊಟ ಮಾಡ್ಬೋದು. ಆ್ಯಕ್ಚುಲಿ ನಾನು ಪಲಾವ್ ಟ್ರೈ ಮಾಡಿದೆ. ಪಲಾವ್ ಆ್ಯಕ್ಚುಲಿ ಚೆನ್ನಾಗಿತ್ತು ಗುರು, ಸುಮ್ಮನೆ ಕ್ರಿಟಿಸಿಸಮ್ ಎಲ್ಲ ಮಾಡಲ್ಲ. ಚೆನ್ನಾಗಿತ್ತಂದರೆ ಚೆನ್ನಾಗೇ ಇತ್ತು ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ವಾಟರ್ ಬಾಟಲ್ ತೊಗೊಂಡ್ರೆ ಬಿಸ್ಲೇರಿ ಇತ್ತು. ಸೈಲೆಂಟಾಗಿ 15 ರೂಪಾಯಿ ಪೇ ಮಾಡಿದೆ. UPIಯಲ್ಲಿ ಸೈಲೆಂಟಾಗಿ ಬಂದೆ. ಯಾರೂ ಏನು ಕೇಳಕ್ಕೆ ಹೋಗಲಿಲ್ಲ. ಬೇರೆಯವ್ರ ಹತ್ರ ಎಲ್ಲ 20 ರೂಪಾಯಿ ತೊಗೊಂಡಿದ್ದಾರೆ. ಸೊ ನೀವು ಕೇಳೋಕ್ಕೆಲ್ಲ ಹೋಗ್ಬಿಡಿ, ಡೈರೆಕ್ಟ್ ಪೇಮೆಂಟ್ ಡೈರೆಕ್ಟ್ ಹೋಗ್ತಾಯಿರಿ ಅಷ್ಟೇ. ನೀವು ನೋಡೋಕೆ ಹೋದರೆ ಜನರಲ್ ಕ್ಲಾಸಲ್ಲಿ ಚೇರ್ ಕಾರ್ ಕೊಟ್ಬಿಟ್ಟಿದ್ದಾರೆ, ಜನಶತಾಬ್ದಿ ಕೋಚು. ಸೊ ಜನ ಇದನ್ನು ಚೇರ್ ಕಾರ್ ಅಂದ್ಕೊಂಡ್ಬಿಟ್ಟು ಹತ್ತಲ್ಲ ಸುಮಾರು ಜನ, ಬಟ್ ನಾವು ಯೂಸ್ ಮಾಡ್ಬೋದು. ಇಲ್ಲಿ GS ಇದ್ದರೆ ಅಷ್ಟೇ ಇವರು. ಸೊ ಮಾತಾಡೋಕ್ಕೆ ಹೋದರೆ ನಮ್ಮ ಟ್ರೈನ್ಗೆ 10 ಜನರಲ್ ಕ್ಲಾಸ್ ಕೋಚ್ ಇದೆ. ಸೊ ಆರಾಮಾಗಿ ನೀವು ಪ್ರಯಾಣ ಮಾಡ್ಬೋದು. ಬಟ್ ಒಬ್ಬರು ಕಮೆಂಟ್ ಆಗಿದ್ರು ಇದು ರಶ್ ಹೋಗೋದಂತ. ಸೊ ಅದಾದಮೇಲೆ ನಿಮಗೆ ಒಂದು ವಿಸ್ಟಾಡೋಮ್ ಕೋಚ್ ಸಿಗುತ್ತೆ, ಒಂದು CC ಸಿಗುತ್ತೆ, 4 ಬಂದು ನಿಮಗೆ ಚೇರ್ ಕಾರ್ ಸಿಗುತ್ತೆ. ಸೊ ಶಿವಮೊಗ್ಗ ಟೌನಿಂದ ನೀವು ಬೆಂಗಳೂರಿಗೆ ಅಂದರೆ ಯಶವಂತಪುರಕ್ಕೆ ಹೋಗುವಾಗ ದಯವಿಟ್ಟು ವಿಸ್ಟಾಡೋಮ್ ಬುಕ್ ಮಾಡಬೇಡಿ. ಏನಾದರೂ ವ್ಯೂ ಬೇಕಂದರೆ ನಿಮಗೆ ಡೈರೆಕ್ಟ್ ಲೋಕೋಮೋಟಿವ್ ಆ್ಯಪ್ 7 ಕಾಣಿಸ್ತಿರುತ್ತೆ. ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಬರುವಾಗ ನೀವು ಬುಕ್ ಮಾಡಿದ್ರೆ ಆರಾಮಾಗಿ ನೀವು ಆ ಟ್ರ್ಯಾಕ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಬನ್ನಿ ಹೋಗೋಣ. ಸೊ ಇದೇ ಚೇರ್ ಕಾರ್ ಆ್ಯಕ್ಚುಲಿ. ಸೊ ಇದನ್ನು ನಾವು
ಜನರಲ್ ಥರ ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಮಾಡೋಣ, ಇಲ್ಲೇ ಕೂತ್ಕೊಳ್ಳೋಣ. ಇದು ನೀವು ನೋಡೋಕೆ ಹೋದರೆ ಸುಮ್ಮನೆ ಹಿಂಗೆ ಎಳಿತೀನಿ, ಲಾಕೇ ಆಗೋಲ್ಲ. ಸೊ ಆಲ್ರೆಡಿ ಜನ ಹೊಡೆದಾಗ್ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಇದನ್ನು ಜನರಲ್ಗೆ ಆಗಿಬಿಟ್ಟಿದ್ದಾರೆ. ಸೊ ನೋಡಿ, ಗಾನ್ ಗುರು, ಗಾನ್. ಐ ಹೋಪ್ ಅದು ಬೇರೆದೆಲ್ಲ ವರ್ಕ್ ಆಗ್ತಿರ್ಬೋದು. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಬಿರೂರ್ ಜಂಕ್ಷನ್, ಅರಸೀಕೆರೆ ಜಂಕ್ಷನ್, ತುಮಕೂರು ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 1658 ಶಿವಮೊಗ್ಗ ಟೌನ್ ನಿಲ್ದಾಣದಿಂದ ಯಶವಂತಪುರ್ ನಿಲ್ದಾಣಕ್ಕೆ ಹೋಗುವ ಶಿವಮೊಗ್ಗ ಟೌನ್ ಯಶವಂತಪುರ್ ಎಕ್ಸ್ಪ್ರೆಸ್ ಈಗ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಲ್ಲಿದೆ. ಇದು 1 ಮಿನಿಟ್ ಡಿಲೇ ನಾವು ಹೊರಟ್ಬಿಟ್ಟಿದ್ದೀವಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಂದ. ಹೊರಟುವ ಟೈಮ್ 3:45 PM, ನಾವು 3:46 PMಗೆ ಹೊರಟಿದ್ದೀವಿ. ಸಿಗ್ನಲ್ 3:45 PM ನಮಗೆ ಸಿಕ್ಬಿಟ್ಟಿತ್ತು. ನಾವು ಹೊರಟಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಖಾಲಿ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ನೀವು ಶಿವಮೊಗ್ಗ ಟೌನಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೋಡ್ಬೋದು. ಸೊ ಅದು ಇವತ್ತು ಹೋಗುತ್ತೆ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇ ಟ್ರಾವೆಲ್ ಮಾಡ್ತಿದ್ದು, ಅದು ಇವತ್ತು ಚೆನ್ನೈಗೆ ಹೋಗುತ್ತೆ ಶಿವಮೊಗ್ಗ ಟೌನಿಂದ. ತುಂಗಾ ನದಿ. ಇದು ನೀವು ಸಿಂಗಲ್ ಪ್ಲ್ಯಾಟ್ಫಾರ್ಮ್ದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ನೋಡ್ಬೋದು. ಸೊ ಮೊದಲ ಗೆಸ್ ಇದೆ ಮೇ ಬಿ ಮೇನ್ ಸ್ಟೇಷನ್ ಇತ್ತು. ಅದಾದಮೇಲೆ ಮುಂದೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ತುಂಗಾ ನದಿ ಆದಮೇಲೆ ಎಕ್ಸ್ಟೆಂಡ್ ಮಾಡಿ ಶಿವಮೊಗ್ಗ ಟೌನ್ ಅಂತ ಒಂದು ಹೊಸ ಸ್ಟೇಷನ್ ಮಾಡಿದ್ದಾರೆ. ಸೊ ಇದು ನೋಡಿ ಶಿವಮೊಗ್ಗ. ಆ ಸ್ಟೇಷನ್ ಬಂದು ಹೊಸ ಸ್ಟೇಷನ್ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್. ಗುರು ಹೆವಿ ರಶ್ ಇದೆ ಗುರು. ಯಾಕೋ ನನಗೆ ಇಲ್ಲಿಯೇ ಡೌಟ್ ಅನಿಸ್ತಿದೆ ಇವಾಗ. ಇಲ್ಲದ್ರೆ ನನ್ನ ಸೀಟ್ ನನಗೆ ಸಿಗತ್ತೋ ಇಲ್ಲ ಅಂತ ನನಗೆ ಡೌಟ್ ಹೊಡಿತಿದೆ ಇವಾಗ. ಇದಕ್ಕೆ ಇನ್ಫಾರ್ಮೇಷನ್ ಕೊಟ್ಬಿಡೋಣ. ಫಸ್ಟ್ ಸೀಟ್ ಹಿಡಿಯೋದು ಮುಖ್ಯ. ನೋಡಿ ಎಷ್ಟು ರಶ್ ಇದೆ, ಫುಲ್ ರಶ್ಶು. ನನ್ನ ಪಕ್ಕದಲ್ಲಿ ಒಬ್ಬರು ಬಂದುಬಿಟ್ರು, ಅವ್ರಿಗೆ ಹೇಳ್ಬಿಟ್ಟೆ ಅಣ್ಣ ಯಾರು ಬಿಡಬೇಡಿ ಅಂತ. ಸೊ ತಲುಪಿದ್ದೀವಿ ಭದ್ರಾವತಿ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ BDVT. ಬರುವ ಟೈಮಿಂಗು 4:03 PMಗೆ 2 ನಿಮಿಷ ನಿಮ್ಗೆ ಸ್ಟಾಪ್ ಸಿಗುತ್ತೆ. ಶಿವಮೊಗ್ಗ ಆದಮೇಲೆ ನಿಮಗೆ ಶಿವಮೊಗ್ಗ ಟೌನು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಮಧ್ಯದಲ್ಲಿ ನಿಮಗೆ ತುಂಗಾ ನದಿ ಸಿಗುತ್ತೆ. ಭದ್ರಾವತಿ ರೈಲ್ವೆ ಸ್ಟೇಷನ್ ಆಗಿದ ತಕ್ಷಣ ನಿಮಗೆ ಭದ್ರಾ ನದಿ ಸಿಗುತ್ತೆ. ಶಿವಮೊಗ್ಗ ಟೌನ್ದು ಸ್ಟೇಷನ್ ಕೋಡ್ ಹೇಳೋದು ಮರ್ತೋಗ್ಬಿಟ್ಟೆ, SMET, E for ಎಲಿಫೆಂಟ್. ನಮ್ಮದು ಬೆಂಗಳೂರ್ದು SMVT, V for ವ್ಯಾನ್. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ನಾನೇನೋ ಇಲ್ಲಿ ಕ್ರಾಸಿಂಗ್ ಆಗತ್ತೆ ಅಂದ್ಕೊಂಡಿದ್ದೆ, ಮೈಸೂರು ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಜೊತೆ. ಬಟ್ ಸದ್ಯಕ್ಕೆ ಕ್ರಾಸಿಂಗ್ ಆಗಿಲ್ಲ ಗುರು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕೆ ಹೋದರೆ, ನಾವಿಲ್ಲಿ ಬಂದಿದ್ದೀವಿ 5 ಮಿನಿಟ್ಸ್ ಡಿಲೇ ಗುರು. ಮತ್ತು ರಶ್ ಮಾತ್ರ ಇಲ್ಲಿ ಹೆವಿಯಾಗಿತ್ತು. ಶಿವಮೊಗ್ಗ ಟೌನಿಂದನೂ ರಶ್ ಇರುತ್ತೆ, ಇಲ್ಲೂ ರಶ್ ಇರುತ್ತೆ. ಸಿಗ್ನಲ್ ಆಯ್ತು ನಮ್ಮದು. ಇದು ಅಪ್ರಾಕ್ಸಿಮೇಟ್ಲಿ 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಭದ್ರಾವತಿ ರೈಲ್ವೆ ಸ್ಟೇಷನ್ ಇಂದ.
ನಾನು ನೋಡಬೇಕು ಕ್ರಾಸಿಂಗ್ ಎಲ್ಲಾಗತ್ತಂತ. ಮೈಸೂರು ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಎಲ್ಲಾಗತ್ತಂತ. ತರೀಕೆರೆಯಲ್ಲಾಗತ್ತ, ಅಲ್ಲಿ ಡಬಲ್ ಲೈನು ಇದೆ, ಬಟ್ ಪ್ಲ್ಯಾಟ್ಫಾರ್ಮ್ ಐ ಗೆಸ್ ಒಂದೇ ಸೈಡ್ ಇರೋದು. ಲಾಸ್ಟ್ ಟೈಮ್ ನಾನು 1 ಇಯರ್ ಬ್ಯಾಕ್ ಬಂದಿದೆ, ಗೊತ್ತಿಲ್ಲ ಸರಿಯಾಗಿ, ಮರೆತುಬಿಟ್ಟಿದ್ದೀನಿ ಆ್ಯಕ್ಚುಲಿ. ನೋಡೋಣ, ನಾನು ನೋಡ್ಬಿಟ್ಟು ಗೊತ್ತಾಗತ್ತೆ. ಭದ್ರಾ ನದಿ ಆ್ಯಕ್ಚುಲಿ ಒಂದು ತಪ್ಪಾಯಿತು. ಮೈಸೂರಿಂದ ಶಿವಮೊಗ್ಗ ಟೌನಿಗೆ ಬರ್ತಿರೋ ಗಾಡಿ ಇಂಟರ್ಸಿಟಿ ಅಲ್ಲ, ಅದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಗಾಡಿ. ಸೊ ಸ್ಲೋ ಆಗಿಬಿಟ್ಟಿದೆ ನಮ್ಮ ಟ್ರೈನು, ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಏನು ಇಲ್ಲೇ ನಾವು ಕ್ರಾಸಿಂಗ್ ಕೊಡ್ತೀವ? ಯಾವುದೋ ಸ್ಟೇಷನ್ ಬಂದಿದೆ, ಡಬಲ್ ಲೈನ್ ಇದೆ, ಯಾವ ಸ್ಟೇಷನ್ ಅಂತ ನೋಡಬೇಕಾಗತ್ತೆ. ನಾವು ಮೇನ್ ಲೈನಿಂದ ಲೂಪ್ ಲೈನ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲೇ ಕ್ರಾಸಿಂಗು. ಯಾವುದಿದು ಮಸರಹಳ್ಳಿಯಲ್ಲಿ ಮಸರಹಳ್ಳಿನ ಹಿಂದಿಯಲ್ಲಿ ಮಸರ್ ಅಂತ ಬರೆದಿದೆ, ಇಂಗ್ಲೀಷಲ್ಲಿ ಮಸರಹಳ್ಳಿ ಅಂತ ಬರೆದಿದೆ. ಇಲ್ಲೇ ಕ್ರಾಸಿಂಗರು ಇವಾಗ. ನೀವು ನೋಡ್ಬೋದು ಮೇನ್ ಲೈನ್ ಕ್ಲಿಯರ್ ಇದೆ. ಫೋಕಸ್ ಹೋಯ್ತಾ? ಬಂತು ಫೋಕಸ್ಸು. ಸೊ ಮೇನ್ ಲೈನ್ ಫುಲ್ ಕ್ಲಿಯರ್ ಇದೆ. ಬಂತು EMD ಲೊಕೊಮೋಟಿವ್ ಬಂತು. ಇದು ತರೀಕೆರೆ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಸ್ಟೇಷನ್ ಕೋಡ್ TKE. ಬರುವ ಟೈಮಿಂಗು 4:23 PM. 1 ನಿಮಿಷ ಸ್ಟಾಪ್ ಸಿಗುತ್ತೆ. 4:24ಗೆ ಹೋಗೋ ಟೈಮು. ನಾವು ಸದ್ಯಕ್ಕೆ ಬಂದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ 19 to 20 ಮಿನಿಟ್ಸ್ ಡಿಲೇ ನೀವು ಅಂದ್ಕೊಬೋದು. ಮತ್ತು ಪಕ್ಕದಲ್ಲೇ ರೋಡ್ ಹೋಗಿದೆ, ನಮ್ಮ ಹೈವೇ, ಹಳೆ ಹೈವೇ. ಹೊಸ ಹೈವೇ ಶಿವಮೊಗ್ಗ ಅದು ಯಾವಾಗ ರೆಡಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. 1 ಇಯರಿಂದ ರೆಡಿ ಆಗ್ತಿದೆ. ನಾನು ನೋಡಿದೆ, ಇನ್ನೂ ಆ್ಯಕ್ಚುಲಿ ರೆಡಿ ಆಗಿಲ್ಲ. ಮತ್ತು ಇಲ್ಲೂ ನಿಮಗೆ ರಶ್ ನೋಡೋಕ್ಕೆ ಸಿಗುತ್ತೆ. ಸೊ ಜನರಲ್ ಬೋಗಿ. ನಾನೊಂದು ಸೇಫರ್ ಸೈಡ್ ಏನಂದರೆ, ನಿಮ್ಗೆ ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಲ್ಲ, ಇದು ಕುರ್ಸಿ ಯಾನ್ ಅಂದರೆ ಚೇರ್ ಕಾರು ಕೋಚ್ ಸಿಕ್ಬಿಟ್ಟಿದೆಯಲ್ಲ ಜನರಲ್ದು. ಸೊ ಅದರಿಂದ ಒಂದು ಚಿಕ್ಕ ಅಡ್ವಾಂಟೇಜ್ ನಮ್ಗೆ ಸಿಕ್ಬಿಟ್ಟಿದೆ. ಗುರು, ಬೆಳಗಾವಿ ವಂದೇ ಭಾರತ್ ಬರ್ತಿದೆ. KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗುವ ವಂದೇ ಭಾರತು. ಅದ್ರ ಜೊತೆ ಕ್ರಾಸಿಂಗ್ ಆಗಿಬಿಟ್ರೆ, ಒಂದು ಜಿಂಗ್ ಆಗಿಬಿಟ್ರೆ ಸಾಕದಾಗಿರುತ್ತೆ ನಮ್ಮ ಟ್ರೈನ್ ಜೊತೆ. ಅದು ಆ್ಯಕ್ಚುಲಿ ಸ್ವಲ್ಪ ಡಿಲೇ ಇದೆ. ಬಾಯ್ ಅಲ್ಲಿ ನೋಡಿ ಹೆಂಗೆ ಬಾಯ್ ಹೇಳೋದು. ಸುಮಾರು ಚಿಕ್ಕ ಚಿಕ್ಕ ಮಕ್ಕಳು ಗುರು ಏನು ಹೇಳೋದು, ಮಿಡಿಲ್ ಫಿಂಗರ್ ತೋರಿಸ್ತಾರೆ. ಅದು ನನಗೆ ಬೇಜಾರಾಗ್ಬಿಡುತ್ತೆ. ಈ ಜನ್ರೇಷನ್ಗೆ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಡಿಪಾರ್ಚರ್ ತೊಗೊಂಡ್ಬಿಟ್ಟಿದ್ದೀವಿ ತರೀಕೆರೆ ರೈಲ್ವೆ ಸ್ಟೇಷನಿಂದ. ಸೊ ವಂದೇ ಭಾರತ್ ಬಗ್ಗೆ ಮಾತಾಡ್ತಿದ್ದೀನಲ್ಲ,
ಅದು ಡಿಲೇ ಇದೆ ಆ್ಯಕ್ಚುಲಿ 13 to 14 ಮಿನಿಟ್ಸು. ನನ್ನ ಅನ್ಸೋ ಪ್ರಕಾರ ತರೀಕೆರೆಯಿಂದ ಬೀರೂರಿಗೆ ಅಷ್ಟೊಂದು ಟೈಮ್ ತೊಗೊಬಾರ್ದು. ನೋಡೋಣ, ಒಂದು ಕ್ರಾಸಿಂಗ್ ಸಿಕ್ಬಿಟ್ರೆ ಸಕ್ಕತ್ತಾಗಿದೆ ಗುರು. ಇಲ್ಲಿ ನೀವು ಮುಂದೆ ನೋಡ್ಬೋದು, ಇದು ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನು. ವಂದೇ ಭಾರತ್ ಹೋಯ್ತು ಗುರು. ನಾನು ಕ್ರಾಸಿಂಗ್ ಆಗತ್ತೆ ಅಂದ್ಕೊಂಡಿದ್ದೆ, ನಮ್ಮ ಟ್ರೈನ್ ತುಂಬ ಸ್ಲೋ ಆಯ್ತು ಹಿಂದೆ. ಅದು ನಿಮ್ಗೆ ಗೊತ್ತಲ್ಲ, ವಂದೇ ಭಾರತು ಒಂದ್ಸಲ ಪಿಕಪ್ ಹೊಡ್ಕೊಂಡ್ರೆ ಆ ಸ್ಟೇಷನಿಂದ ಅದು ಹೋಗ್ತಾನೆ ಇರುತ್ತಂತ. ಅನ್ಲೆಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅದು ಸ್ಲೋ ಆಗೋಲ್ಲ. ಸೊ ಹೊಡ್ಕೊಂಡು ಹೋಯ್ತು. ಮಿಸ್ ಆಯಿತು ಬೆಳಗಾವಿ ವಂದೇ ಭಾರತ್ ಜೊತೆ ಕ್ರಾಸಿಂಗ್. ಛೇ. ನಮ್ಮ ಈ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಬೀರೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ RRB. ಬರುವ ಟೈಮಿಂಗು 4:52 PM, 2 ನಿಮಿಷ ಸ್ಟಾಪ್. 4:54 PM ಹೋಗ್ಬಿಡುತ್ತೆ. ಬಟ್ ನಾವು ಟೈಮಿಗೆ ಬಂದಿಲ್ಲ. ನಾವು ಅಪ್ರಾಕ್ಸಿಮೇಟ್ಲಿ 22 to 23 ಮಿನಿಟ್ಸ್ ಡಿಲೇ ಇಲ್ಲಿ ಬಂದಿದ್ದೀವಿ. ಇಲ್ಲೂ ನಿಮಗೆ ರಶ್ ನೋಡೋಕ್ಕೆ ಸಿಗುತ್ತೆ ಈ ಟ್ರೈನ್ಗೆ ಆ್ಯಕ್ಚುಲಿ. ಸೊ ಇಲ್ಲಿಂದ ನಾವು ಎಂಟ್ರ್ ಹೊಡೆದಿದ್ದೀವಿ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನಲ್ಲಿ. ಮತ್ತು ಮಾತಾಡೋಕೆ ಹೋದರೆ ಶಿವಮೊಗ್ಗದಿಂದ ಹುಬ್ಬಳ್ಳಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ ಗುರು. ಶಿವಮೊಗ್ಗದಿಂದ ಹುಬ್ಬಳ್ಳಿ, ಶಿವಮೊಗ್ಗದಿಂದ ಬೆಳಗಾವಿ, ಶಿವಮೊಗ್ಗದಿಂದ ಹತ್ತು ಕಡೆ ವಿಜಯಪುರ, ಹತ್ತು ಗದಗ ಕಡೆ ಎಲ್ಲೂ ಡೈರೆಕ್ಟ್ ಟ್ರೈನ್ ಇಲ್ಲವೇ ಇಲ್ಲ. ಸೊ ಶಿವಮೊಗ್ಗದಿಂದ ಒಂದು ಲೈನು ರಾಣೆಬೆನ್ನೂರಿಗೆ ಹೋಗ್ತಿದೆ. ಸೊ ಮೇ ಬಿ ಅದು ಯಾವಾಗ ರೆಡಿ ಆಗಿಬಿಡುತ್ತೆ ಆವಾಗ ಮೇ ಬಿ ಅವರು ಡೈರೆಕ್ಟ್ ಲೈನ್ ಹುಬ್ಬಳ್ಳಿಗೆಲ್ಲ ಬಿಡ್ತಾರೆ ಟ್ರೈನ್ಸ್ ಆ್ಯಕ್ಚುಲಿ. ಈ ಟ್ರೈನ್ ಜರ್ನಿಯಲ್ಲಿ ವೆದರ್ ಮಾತ್ರ ಸಕ್ಕತ್ತಾಗಿದೆ ಗುರು. ಸಖತ್ ಇಷ್ಟ ಆಗ್ತಿದೆ ನನಗೆ. ಫುಲ್ಲು ಕೂಲ್ ಬ್ರೀಸು. ಸ್ವೆಟ್ರ್ ಹಾಕೋಣಕ್ಕೆ ಮನಸ್ಸು ಬರ್ತಿದೆ, ಬಟ್ ಬೇಡ. ಇನ್ನೂ ಸ್ವಲ್ಪ ಏನಾದರೂ ಕೋಲ್ಡ್ ಎಕ್ಸ್ಟ್ರಾ ಆದರೆ ಅವಾಗ ಹಾಕೋಣ. WAP 7 leading. ನಾವು ತಲುಪಿದ್ದೀವಿ ಕಡೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 5:03 PM, 2 ನಿಮಿಷ ಸ್ಟಾಪ್. 5:05 PM ಹೊರಟ್ಬಿಡುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 24-25 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಸ್ಟೇಷನ್ ಕೋಡು DRU ಸ್ಟೇಷನ್ ಕೋಡು. ಇಲ್ಲಿ ನಾನು ಆಲ್ರೆಡಿ ನಿಮಗೆ ನೈಟ್ ಸ್ಟೇ ಮಾಡಿ ತೋರಿಸಿದೆ. ರಶ್ ನೋಡಿ. ನಾನು ಹೋಗಿ ನಾನು ಸೀಟ್ ಹಿಡಿಬೇಕು ಗುರು. ಇವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ, ಯಾಕೆಂದರೆ ಗೇಟ್ಸ್ ಎಲ್ಲ ಲಾಕ್ ಆಗಿಬಿಟ್ಟಿದೆ. ಜನ ಎಲ್ಲ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ಜನರಲ್ ಕ್ಲಾಸ್ ಅಲ್ವಾ, ಸೊ ಏನು ಹೇಳೋಕ್ಕೂ ಆಗಲ್ಲ ಆ್ಯಕ್ಚುಲಿ. ಸೊ ನೋಡೋಣ ಎಲ್ಲರಿಗೂ. ನನ್ನ ಕ್ರಾಸಿಂಗ್ಸ್ ಇದು ಯಶವಂತಪುರ ಚಂಡೀಗಢ ಸಂಪರ್ಕ್ರಾಂತಿ ಕ್ರಾಸ್ ಆಯಿತು. ಎಲ್ದಿದ ತಕ್ಷಣ ಅದು ಫುಲ್ ಸ್ಪೀಡಲ್ಲಿ ಹೊಡ್ಕೊಳೋದ. ಇನ್ನೂ 2 ಕ್ರಾಸಿಂಗ್ ಇದೆ. ಸೊ ಅದು ಆಗತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಗೇಟ್ಸ್ ಆಲ್ರೆಡಿ ಇವಾಗ ಸ್ವಲ್ಪ ಪ್ಯಾಕ್ ಆಗಿಬಿಟ್ಟಿದೆ. ಮುಂದೆ ಹೋಗಿ ಇನ್ನೂ ಪ್ಯಾಕ್ ಆಗಿಬಿಟ್ರೆ ಚಾನ್ಸೇ ಇರಲ್ಲ ಆಮೇಲೆ. ಗುರು, ಇದು ಸದ್ಯಕ್ಕೆ ನಮ್ಮ ಇಂಟರ್ಸಿಟಿ ಎಕ್ಸ್ಪ್ರೆಸ್ ತಲುಪಿದೆ ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ASK. ಬರುವ ಟೈಮಿಂಗು 5:35 PM. 5 ನಿಮಿಷ ಸ್ಟಾಪ್ ಸಿಗುತ್ತೆ, ಯಾಕಂದರೆ ಇಲ್ಲಿ ಕ್ರೂ ಚೇಂಜ್ ಆಗ್ತಾರೆ. ನಾವು ಬಂದಿದ್ದು 22 ಮಿನಿಟ್ಸ್ ಡಿಲೇ.
ಗೇಟ್ ಹತ್ರ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನನಗೆ ಕ್ರಾಸಿಂಗ್ಸು ಮತ್ತು ಸನ್ಸೆಟ್ ವೀಡಿಯೋಸ್ ಎಲ್ಲ ಸದ್ಯಕ್ಕೆ ಮಾಡೋಕ್ಕೆ ಆಗ್ತಿಲ್ಲ. ಒಂದು ಕಡೆ ಖಾಲಿ ಮಾಡಿಸಿದ್ದೀನಿ, ಇದು ಕಡೆ ಹತ್ತು ಕಡೆ ಮೇಯ್ನು ಕ್ರಾಸಿಂಗ್ ಸೈಡು ಖಾಲಿ ಆಲ್ರೆಡಿ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಎಬ್ಬರಿಸೋದು ನನಗೆ ಕರೆಕ್ಟ್ ಅನಿಸ್ತಿಲ್ಲ ಆ್ಯಕ್ಚುಲಿ. ಗುರು ಇಲ್ಲಿ ಕ್ರೂ ಚೇಂಜ್ ಆದ್ರೆ ಇಲ್ಲ ಅರ್ಥ ಆಗ್ತಿಲ್ಲ ನನಗೆ. 2 ನಿಮಿಷದಲ್ಲೇ ಹೊರಟ್ಬಿಟ್ರಿ ನಾವು. ನಮ್ಮ ಗಾಡಿ ಸದ್ಯಕ್ಕೆ ತಲುಪಿದೆ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ TTR. ಬರುವ ಟೈಮಿಂಗು 6 ಗಂಟೆ 7 ನಿಮಿಷ ಸ್ಟಾಪ್ ಸಿಗುತ್ತೆ. 6:02 ಹೊರಟ್ಬಿಡುತ್ತೆ. ನಾವು 22 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಒಂದೇ ಬೇಜಾರಾಗ್ತಿದೆ ಗುರು, ನಾನು ಕ್ರಾಸಿಂಗ್ಸ್ ಎಲ್ಲ ತೋರ್ಸೋಕ್ಕೆ ಸದ್ಯಕ್ಕೆ ಆಗ್ತಿಲ್ಲ. ಅದು ಒಂದೇ ಬೇಜಾರು, ಯಾಕಂದರೆ ಕ್ರಾಸಿಂಗ್ ಸೈಡು ಗೇಟ್ ಲಾಕ್ ಆಗಿದೆ. ಪರವಾಗಿಲ್ಲ, ನೆಕ್ಸ್ಟ್ ಯಾವುದೋ ಜರ್ನಿಯಲ್ಲಿ ಫುಲ್ ನಿಮಗೆ ಕ್ರಾಸಿಂಗ್ಸ್ ಎಲ್ಲ ತೋರಿಸೋಣ. ಸೊ ನೆಕ್ಸ್ಟ್ ನಮ್ಮ ತುಮಕೂರು, ಅದಾದಮೇಲೆ ಚಿಕ್ಕಬಾಣವರ, ಅದಾದಮೇಲೆ ಡೈರೆಕ್ಟ್ ಯಶವಂತಪುರ. ಇದು ತಿಪ್ಟೂರು ರೈಲ್ವೆ ಸ್ಟೇಷನಿಂದ ಡಿಪಾರ್ಚರ್ ನಾವು ಫೈನಲಿ ತೊಗೊಂಡ್ಬಿಟ್ಟಿದ್ದೀವಿ. ಮತ್ತು ನೀವು ಒಂದು ಕ್ಲಿಪ್ ನೋಡಿರ್ತೀರ ಕಲೆಕ್ಷನ್ದು, ಅವರು ಇಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ತುಮಕೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ TK. ಬರುವ ಟೈಮಿಂಗು 6:50, 2 ನಿಮಿಷ ಸ್ಟಾಪ್ ಸಿಗುತ್ತೆ. 6:52 PM ಹೊರಟ್ಬಿಡುತ್ತೆ. ನಾವು ಬಂದಿದ್ದೀವಿ ಸದ್ಯಕ್ಕೆ 22 ನಿಮಿಷ ಡಿಲೇ ಇಲ್ಲಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಆಪ್ಷನ್ ಸಿಗುತ್ತೆ. ಸೊ ನಿಮಗೆ ಮದ್ದೂರು ವಡೆ, ಅದಾದಮೇಲೆ ಇಡ್ಲಿ ಇಲ್ಲ ಪಲಾವ್, ಅದಾದಮೇಲೆ ಇಡ್ಲಿನೂ ಸಿಗುತ್ತೆ, ಇಡ್ಲಿನೂ ಕೇಳಿದೆ ನಾನು. ಸಮೋಸೆ, ಅದಾದಮೇಲೆ ಬೇಲ್ಪುರಿ, ವಾಟರ್ ಬಾಟ್ಲ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟು ನಮ್ಮದು ಚಿಕ್ಕಬಾಣವರ, ಅದಾದ್ಮೇಲೆ ಡೈರೆಕ್ಟ್ ಯಶವಂತಪುರ. ಸೊ ಇಲ್ಲಿ ಜನ ಎಲ್ದಿದ್ದಾರೆ ಆ್ಯಕ್ಚುಲಿ. ನಾನು ನೋಡಿದೆ ಎಲ್ಲಿಂದ ಗೊತ್ತಾ, ಶಿವಮೊಗ್ಗ ಟೌನಿಂದ ಜನ ಹತ್ತಿದ್ರು. ಇಲ್ಲಿಯೋದು ನಾನು ನೋಡಿಲ್ಲ. ತುಮಕೂರಲ್ಲಿ ಫಸ್ಟ್ ಟೈಮ್ ನಾನು. ಅರಸೀಕೆರೆಯಲ್ಲೂ ಸ್ವಲ್ಪ ಜನ ಇಳಿದ್ರು. ಅರಸೀಕೆರೆ ಆದಮೇಲೆ ತುಮಕೂರಲ್ಲಿ ಅರಸೀಕೆರೆಗಿಂತ ಜಾಸ್ತಿ ಜನ ಇಳಿದಿದ್ದಾರೆ. ಸೊ ಇವಾಗ ಫೈನಲಿ ಗೇಟ್ ಖಾಲಿ ಸಿಕ್ತು ಗುರು. ಸೊ ಐ ಗೆಸ್ 2 ಕ್ರಾಸಿಂಗ್ ನಾನು ನಿಮ್ಗೆ ತೋರಿಸ್ಬೋದು. KSR ಬೆಂಗಳೂರಿಂದ ಅರಸೀಕೆರೆಗೆ ಹೋಗುವ ಪ್ಯಾಸೆಂಜರ್ ಟ್ರೈನ್ ಜೊತೆ, ಮತ್ತು ಇನ್ನೊಂದು ಮೈಸೂರು ಪಂಡರ್ಪುರ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ತೋರಿಸ್ಬೋದು ನಾನು ಇವಾಗ. ಸೊ ನನಗೆ ಎಲ್ಲಾದರೂ ತೋರಿಸ್ಬೋದು ಅಂತ ಇವಾಗ ಸ್ವಲ್ಪ ಖುಷಿ ಅನಿಸ್ತಿದೆ. ಅಲ್ಲಿ ನೀವು ಆಪೋಸಿಟ್ ಸೈಡಿಂದ ಒಂದು ಲೈಟ್ ನೋಡ್ಬೋದು, ಅಪ್ಪಿಲ್ನಿಂದ ಬರ್ತಿದೆ. ಸೊ ಅದು KSR ಬೆಂಗಳೂರಿಂದ ಅರಸೀಕೆರೆಗೆ ಹೋಗುವ ಪ್ಯಾಸೆಂಜರ್ ಟ್ರೈನ್ ಜೊತೆ ನಮ್ದು ಇವಾಗ ಕ್ರಾಸಿಂಗ್ ಆಗುತ್ತೆ. KSR ಬೆಂಗಳೂರು ಅರಸೀಕೆರೆ ಪ್ಯಾಸೆಂಜರ್ ಟ್ರೈನ್ ಕ್ರಾಸಿಂಗ್.
ಗುರು ಇವಾಗ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಬರ್ತಿದೆ. ಮೈಸೂರು ಟು ಪಂಡರ್ಪುರ್ ವಯಾ ಬೆಂಗಳೂರು ಹುಬ್ಬಳ್ಳಿ ಗದಗ್. ಬಂತು ಲೈಟ್ ಬಂತು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಭಯ ಬರೋದಕ್ಕೆ ಭಯ ಆಗುತ್ತೆ. ಯಶವಂತಪುರ ಇನ್ನೂ ಕೊಡಲಿಲ್ಲ ಗುರು. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ BAW. ಬರೋ ಟೈಮು 7:34 PM. 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು ಬಂದಿದ್ದೀವಿ ಆಲ್ಮೋಸ್ಟ್ 50 to 55 ಮಿನಿಟ್ಸ್ ಡಿಲೇ. ಮತ್ತು ನಮ್ಮ ಹುಬ್ಬಳ್ಳಿ KSR ಬೆಂಗಳೂರು ಜನಶತಾಬ್ದಿ ಹಿಂದೆನೇ ಬರ್ತಿದೆ ಗುರು. ಅದ್ರದ್ದು ಯಶವಂತಪುರದಲ್ಲಿ ಅರೈವಿಂಗ್ ಟೈಮಿಂಗು 8:25, ನಮ್ಮದು 8:30. ಯಾವುದು ಬೇಗ ಆಗುತ್ತೆ ನೋಡೋಣ ಇವಾಗ. ಮತ್ತು ಇಲ್ಲಿ ನೀವು ನೋಡೋಕೆ ಹೋದರೆ ಸುಮಾರು ಜನ ಇಲ್ಲಿ ಡಿಬೋರ್ಡ್ ಮಾಡ್ತಾರೆ ನಮ್ಮ ಟ್ರೈನಿಂದ. ಸುಮಾರು ಜನ ಡಿಬೋರ್ಡ್ ಮಾಡ್ತಾರೆ. ನೀವು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಯಶವಂತಪುರದಿಂದ ಟಾಟಾ ನಗರ್ ಅಂದರೆ ಜಮ್ಶೆದ್ಪುರ್ಗೆ ಹೋಗುವ ಟ್ರೈನ್ ನೋಡ್ಬೋದು. ಸೊ ಜನ ಏನು ಮಾಡ್ತಾರೆ ಗೊತ್ತಾ, ಇದು ಹೆಂಗೋ ಇಲ್ಲೇ ಮೇಂಟೆನೆನ್ಸ್ ಬರುತ್ತೆ, ಇಲ್ಲೇ ಇರುತ್ತೆ. ಸೊ ಯಶವಂತಪುರ್ಗೆ ಹೋಗೋ ಬದಲು ಜನ ಯಾರು ಜನರಲಲ್ಲಿ ಹೋಗ್ತಾರೆ ಅವ್ರು ಇಲ್ಲೇ ಬಂದುಬಿಡ್ತಾರೆ ಆ್ಯಕ್ಚುಲಿ ಚಿಕ್ಕಬಾಣಾವರದಲ್ಲಿ. ಸೊ ಚಿಕ್ಕಬಾಣಾವರದಿಂದ ಹತ್ಕೊಂಡ್ಬಿಟ್ಟು ಜನರಲ್ ಆರಾಮಾಗಿ ಯಶವಂತಪುರ್ಗೆ ಹೋಗ್ತಾರೆ, ಅಲ್ಲಿಂದ ಜಮ್ಶೆದ್ಪುರ ಅಂದರೆ ಟಾಟಾ ನಗರ್ಗೆ ಹೋಗ್ತಾರೆ. ಗುರು IS ಇವಾಗ ಜನಶತಾಬ್ದಿ ನಮ್ಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ನಾಟ್ ಶೋರ್, ನೋಡೋಣ ಇಲ್ಲಿ. ಗುರು ಅದು ಬಂತು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ. ಬಟ್ ಅದು ಪ್ಲ್ಯಾಟ್ಫಾರ್ಮ್ ಲೈನಲ್ಲಿಲ್ಲ, ಅದು ಮೇನ್ ಲೈನಲ್ಲಿದೆ. ಲೂಪಲ್ಲಿಲ್ಲ, ಅದು ಮೇನಲ್ಲಿದೆ. ನೋಡೋಣ. ಅದು ಖಾಲಿನೇ ಇದೆ. ರಿಸರ್ವೇಷನ್ ಅಲ್ಲ ಸರ್ ಅದು. ಹಾಂ, ರಿಸರ್ವೇಷನ್ D14. ಇದು ಫುಲ್ ರಿಸರ್ವೇಷನ್. ಗುರು ಒಂದು ತಪ್ಪಾಯಿತು. ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ಇದೆ ಅಲ್ಲಿ ನೋಡ್ಬೋದು. ಇದು ಇನ್ನೂ ಎಕ್ಸ್ಟೆನ್ಷನ್ ನಡೀತಿದೆ ಪ್ಲ್ಯಾಟ್ಫಾರ್ಮ್ದು. ಸೊ ಅದು ನೋಡ್ಬಿಟ್ಟು ನಾನು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂದ್ಕೊಂಡಿದ್ದೆ. ಸೊ ಐ ಗೆಸ್ ಜನಶತಾಬ್ದಿನೂ ಇಲ್ಲಿ ನಿಲ್ಲಿಸ್ತಾರೆ. ಟಾಟಾ ನಗರು ಟ್ರೈನ್ ಹೋಯ್ತು ಯಶವಂತಪುರ ಜಂಕ್ಷನ್, ಅದು ತೆಗ್ದುಬಿಟ್ರಿ ಇಲ್ಲಿಂದ. ಸೊ ಅದಕ್ಕೆ ನಿಲ್ಲಿಸಿದ್ದಾರೆ ಇನ್ನೂ ನಮ್ಮ. ಸೊ ಇದು ಚಿಕ್ಕಬಾಣಾವರ ನೀವು ನೋಡ್ಬೋದು. ಅದು ನಮ್ಮದು ಇಂಟರ್ಸಿಟಿ. ಶಿವಮೊಗ್ಗ ಟೈಮು ಯಶವಂತಪುರ ಇಂಟರ್ಸಿಟಿ. ಅದು ನಮ್ಮದು ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ. ಸೊ ಇದು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಯಾವ ಟ್ರೈನ್ ಮೊದಲು ಹೋಗುತ್ತೆ ಅದ್ರಲ್ಲಿ ಹತ್ಬಿಟ್ಟು ಹೋಗ್ಬಿಡೋದು ಗುರು. ಯಾಕಂದರೆ ಇದು ಮೊದಲು ಹೋದರೆ ನಾವು ಇದರಲ್ಲಿ ಹೋಗಿಲ್ಲ ಅಂದರೆ ಇದರಲ್ಲಿ ಹೋದರೆ 10 ನಿಮಿಷ ಅವ್ನು ಡಿಲೇ ಬರ್ತಾನೆ. ಅವ್ನು ಮೊದಲು ಹೋದರೆ ಇವ್ನು ಆಮೇಲೆ ಹೋದರೆ ಇವ್ನು 10 ನಿಮಿಷ, ಇಲ್ಲಾಂದ್ರೆ 15 ನಿಮಿಷ ಡಿಲೇ ಬರ್ತಾನೆ. ಗುರು ನಮ್ಮ ಜನಶತಾಬ್ದಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಹತ್ತಾಗ ಹೋಗಿದೆ, ಬಟ್ TT ಆಲ್ರೆಡಿ ಆಚೆನೇ ವಾರ್ನಿಂಗ್ ಕೊಟ್ಬಿಟ್ರು, ಯಾರ್ಯಾರು ಬರ್ತೀರಾ ಏನಾದರೂ ಸಿಕ್ಕಾಕೊಂಡ್ರೆ 250 ರೂಪೀಸ್ ಫೈನ್ ಡೈರೆಕ್ಟಾಗಿ ಆಗ್ತಾರಂತ. ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ತಿರ್ಗಾ ನಾನು ನಮ್ಮ ಟ್ರೈನ್ ಹತ್ರ ಬಂದುಬಿಟ್ಟೆ. ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ದಾದರಿಂದ ಪುಡುಚೇರಿಗೆ ಹೋಗುವ ಟ್ರೈನು ಹೋಗ್ತಿದೆ. ವಯ SMVT ಕೃಷ್ಣಾಜಪುರಂಗೆ ಹೋಗುತ್ತೆ. ಬಯಪ್ನಲ್ಲಿ ಏನಾದರೂ ಸ್ಟಾಪ್ ಕೊಡ್ತಿದ್ರೆ ನಾನು ಪಟ್ಟಂದ ಹೋಗಿ ಹತ್ಕೊಂಡ್ಬಿಡ್ತಿದ್ದೆ ಅದರಲ್ಲಿ. ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ನೀವು ನೋಡೋಕೆ ಹೋದರೆ ಅಲ್ಲಿ ನಾವು ನಮ್ಮ ಇಂಟರ್ಸಿಟಿ ಎಕ್ಸ್ಪ್ರೆಸ್ನ ಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ನಾವು ಬಂದುಬಿಟ್ಟಿದ್ದೀವಿ ಹುಬ್ಬಳ್ಳಿಯಿಂದ KSR ಬೆಂಗಳೂರಿಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಅದು ಇಲ್ಲೇ ಹಾಲ್ಟ್ ಮಾಡಿಬಿಟ್ಟಿದ್ರು. ಅದೇನು 7 o'clock ಏನೋ ಅರೈವಿಂಗ್ ಟೈಮಿಂಗು, ಬಟ್ ಇದನ್ನು ಹಾಲ್ಟ್ ಮಾಡಿ ಇವಾಗ ತೆಗಿದ್ದಾರೆ. ಆಲ್ಮೋಸ್ಟ್ 10 o'clock ಡಿಪಾರ್ಟ್ ಆಗಿದೆ. ಏನೋ ಇಶ್ಯೂ ಪಾಯಿಂಟಲ್ಲಿ ಏನೋ ಇಶ್ಯೂ ಆಗಿದೆ ಅಂತ ಯಶವಂತಪುರ ಜಂಕ್ಷನಲ್ಲಿ, ಬಟ್ ಕ್ಲಿಯರ್ಲಿ ಪಿಕ್ಚರ್ ಇನ್ನೂ ಏನು ಯಾರೂ ಹೇಳಿಲ್ಲ ಆ್ಯಕ್ಚುಲಿ. ಗುರು ಇದು ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ತಲುಪಿದೆ. ಆಲ್ಮೋಸ್ಟ್ ನಮ್ಮ ಅಫಿಷಿಯಲ್ ಟೈಮಿಂದ
1.5 hour ಡಿಲೇ. ಮಾತಾಡೋಕೆ ಹೋದರೆ 16580 ನಾನು ಬಂದಿಲ್ಲ. ನಾನು ಬಂದಿರೋದು 20656 ಅಂದರೆ ಶಿವಮೊಗ್ಗ ಟೌನ್ ಯಶವಂತಪುರ ಇಂಟರ್ಸಿಟಿ ಬಿಟ್ಟು ಹುಬ್ಬಳ್ಳಿ ಯಶವಂತಪುರ ಸೂಪರ್ ಫಾಸ್ಟ್ ಹಿಡ್ಕೊಂಬಂದ್ರಿ. ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ರು ಇದು ಮೊದಲು ಹೋಗುತ್ತಂತ, ಅದು ಹಿಂದೆ ಯಾವಾಗ ಬರೋದಂತ ಗೊತ್ತಿಲ್ಲ. ಸೊ ಇದನ್ನ ಹಿಡ್ಕೊಂಬಿಟ್ಟು ಬಂದುಬಿಟ್ಟೆ, ಅದಿನ್ನೂ ಬಂದಿಲ್ಲ. ಒಫಿಷಿಯಲ್ ಟೈಮ್ ಬರೋದಿಲ್ಲಿ 8:30ಗೆ ಬರುವ ಟೈಮಿಂಗು. ಆಲ್ರೆಡಿ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ಲಿ 1 hour ಚಿಕ್ಕಬಾಣದಿಂದ ಇಲ್ಲಿವರೆಗೂ. ಅದೇನಂತ ನನಗೂ ಐಡಿಯಾ ಇಲ್ಲ. ಸೊ ಮಾತಾಡೋಕೆ ಹೋದರೆ ಇಂಟರ್ಮೀಡಿಯೇಟ್ ಸ್ಟಾಪ್ಸ್ ಬರೋದು ನಿಮಗೆ 8 ಇಂಟರ್ಮೀಡಿಯೇಟ್ ಸ್ಟಾಪ್ಸ್ ಬರುತ್ತೆ. ಎಲ್ಲ ಕವರ್ ಮಾಡಿದ್ದೀನಿ. ಅದಾದಮೇಲೆ ಟಿಕೆಟ್ ಪ್ರೈಸು ಜನರಲ್ದು ಮಾತಾಡೋಕೆ ಹೋದರೆ ₹100 ಟಿಕೆಟ್ ಪ್ರೈಸ್ ಜನರಲ್ದು. ಸ್ಕೈ ಓವರ್ ಬ್ರಿಡ್ಜು ಇಲ್ಲೇ ಇದೆ. ಸೊ ₹100 ನಿಮಗೆ ಟಿಕೆಟ್ ಬೀಳೋದು ಜನರಲ್ಲು. ಸೆಕೆಂಡ್ ಸೀಟಿಂಗು ಆ ಥರನೇ ನಾವು ಆರಾಮಾಗಿ ನಾನು ಎಂಜಾಯ್ ಮಾಡ್ಕೊಂಬಂದೆ. ಎಲ್ಲರೂ ರಿಸರ್ವೇಷನ್ ಅಂದ್ಕೊಂಬಿಟ್ಟು ಯಾರೂ ಬರ್ತಿದ್ದಿಲ್ಲ ಜಾಸ್ತಿ ಜನ. ಸೊ ರಿಸರ್ವೇಷನ್ ಐ ಗೆಸ್ ₹115 ಏನೋ ಆಗುತ್ತೆ. ಸೊ ನೀವು ಏನಾದರೂ ಎಂಡ್ ಟು ಎಂಡ್ ಮಾಡ್ತಿದ್ರೆ ನಿಮ್ಗೇನು ವೀಡಿಯೋ ಮಾಡೋದು ಅವಶ್ಯಕತೆ ಇಲ್ಲ. ಅಂದರೆ ನೀವು ಆರಾಮಾಗಿ ಜನರಲ್ ಟಿಕೆಟ್ ತೊಗೊಂಬಿಟ್ಟು ಜನರಲ್ಲಿ ಮೇಲೆ ಹೋಗ್ಬಿಟ್ಟು ಮಲ್ಕೊಂಬಿಟ್ಟು ಬರ್ಬೋದು, ಆರಾಮಾಗಿ ಬರ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.